ನಮಸ್ತೆ ಫ್ರೆಂಡ್ಸ್, ಒಂದು ಅರ್ಜೆಂಟ್ ಅಪ್ಡೇಟ್ ಇದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಇವಾಗ RRB ಮತ್ತು ಡಿ ಗ್ರೂಪ್ ಮತ್ತು GDS ಆಗ್ತಾ ಇದ್ರಲ್ವಾ, ಸೊ ಅವರಿಗೆ ಒಂದು ಮ್ಯಾಂಡೇಟರಿ ಅಪ್ಡೇಟ್ ಇದು, ಅಂದರೆ ಕಡ್ಡಾಯವಾಗಿ ತಿಳ್ಕೊಬೇಕಾಗಿರುವಂಥ ಮಾಹಿತಿ. ಇವಾಗ SC ST ಮತ್ತು OBC ಮತ್ತು ಜನರಲ್ ಕ್ಯಾಟಗರಿ EWS ಅಂತ ಬರ್ತವೆ. ಅದರಲ್ಲಿ ತಾವುಗಳು SC ST ಗೆ ಇದು ಅನ್ವಯ ಆಗಲ್ಲ. EWS ಮತ್ತು OBC ಕ್ಯಾಟಗರಿ ಅಂದರೆ ಇವಾಗ ನಾವು OBC ಅಂತಂದರೆ 2A 2B 3B 3A ಅಂತೇಳಿ ಏನು ಕ್ಯಾಟಗರಿ ಇರುತ್ತಲ್ವ, ಅವರಿಗೆ ನಾನು ಹೇಳ್ತಾ ಇರೋದು. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ 2A 2B 3B 3A ಇದೆಲ್ಲ ನಡೆಯಿಲ್ಲ. ಸೊ ದಯವಿಟ್ಟು ತಾವು ಏನು ಮಾಡಬೇಕು, ಇದನ್ನ OBC ಸರ್ಟಿಫಿಕೇಟ್ ಅಂತ ನೀವು ಸರ್ಟಿಫಿಕೇಟ್ ಅಂತ ತೆಗಿಸಿ ಅದನ್ನ ಅಪ್ಲಿಕೇಶನ್ ಹಾಕಬೇಕು. ಜೊತೆಗೆ ಇದು ಕೇವಲ ಒಂದೇ ವರ್ಷ ವ್ಯಾಲಿಡಿಟಿ ಇರುತ್ತೆ. ಈ ಒಂದೇ ವರ್ಷ ವ್ಯಾಲಿಡಿಟಿ ಇರೋಂಥದನ್ನ ನೀವು ತೆಗಿಸಿ ಅದನ್ನೇ ಹಾಕಬೇಕು. ಅಂದರೆ ನಾಳೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ನಾವು 2A ಮೇಲೆ ಅಪ್ಲಿಕೇಶನ್ ಹಾಕಿದ್ವಿ, 2B ಮೇಲೆ ಅಪ್ಲಿಕೇಶನ್ ಹಾಕಿದ್ವಿ, 3A ಮೇಲೆ ಅಪ್ಲಿಕೇಶನ್ ಹಾಕ್ತೀವಿ, ನಮ್ಗೆ ಜನರಲ್ ಬರಲ್ಲ, ಆ ಥರದ್ದೆಲ್ಲ ಇಲ್ಲ. ಈ ಜನರಲ್ ಕ್ಯಾಟಗರಿ ಅಂದರೆ ಬೇರೆ ಇರ್ತದೆ. ಮತ್ತೆ 2A 3A 3B ಏನು ಕ್ಯಾಟಗರಿ ಇದೆಲ್ಲ ಇವರೆಲ್ಲರೂ OBC ಸರ್ಟಿಫಿಕೇಟ್ ಅಲ್ಲೇ ಬರ್ತಾರೆ. ಸೊ ತಾವು OBC ಸರ್ಟಿಫಿಕೇಟ್ ತಕ್ಕೋಬಹುದು. ಜೊತೆಗೆ ಇದು SC ST ಅವರು ಅಂದರೆ ಇದನ್ನ ಇಂಗ್ಲೀಷಲ್ಲೇ ಅವರು ತಮ್ಮ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸಿಕೊಂಡಿದ್ರೆ ಅವರಿಗೆ ತುಂಬ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ EW ಸರ್ಟಿಫಿಕೇಟ್, ಕೆಲವು ಜನ EW ಸರ್ಟಿಫಿಕೇಟನ್ನು ಒಂದೇ ವರ್ಷಕ್ಕೋಸ್ಕರನೇ ತೆಗೆದಿಟ್ಟು ಅದನ್ನೇ ಪದೇ ರೀಪ್ರಿಂಟ್ ತೆಗೆದು ಅದೇ ಡೇಟನ್ನು ಹಾಕಿರ್ತಾರೆ. ಆ ಥರ ಮಾಡಬಾರ್ದು. ಅದು ವ್ಯಾಲಿಡಿಟಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿಂದ ತಾವು ಅದನ್ನು ಗಣನೆಗೆ ತಗೊಂಡು ಅದನ್ನು ಅಪ್ಲಿಕೇಶನ್ ಹಾಕುವಾಗ ಕೊಡಬೇಕು. ಆಯಿತಾ? ದಯವಿಟ್ಟು OBC ಅಂದರೆ ಅದು ಒಂದೇ ವರ್ಷಕ್ಕೆ ವ್ಯಾಲಿಡಿಟಿ ಇರೋದು. ಅದು 2A 2B 3A 3B ಕ್ಯಾಟಗರಿ ಒಂದು ಇವರೆಲ್ಲರೂ OBC ಯಲ್ಲೇ ಬರ್ತಾರೆ. ಸೊ ದಯವಿಟ್ಟು ತಾವು RRB ಅಥವಾ GDS ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದನ್ನು ಮ್ಯಾಂಡೇಟರಿ ಆಗಿ ಇದನ್ನು ತೆಗೆಸಿಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಾಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ 99% ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ OBC ಸರ್ಟಿಫಿಕೇಟನ್ನು ತೆಗೆಸಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಮಸ್ತೆ ಫ್ರೆಂಡ್ಸ್, ಒಂದು ಅರ್ಜೆಂಟ್ ಅಪ್ಡೇಟ್ ಇದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಇವಾಗ RRB ಮತ್ತು ಡಿ ಗ್ರೂಪ್ ಮತ್ತು GDS ಆಗ್ತಾ ಇದ್ರಲ್ವಾ, ಸೊ ಅವರಿಗೆ ಒಂದು ಮ್ಯಾಂಡೇಟರಿ ಅಪ್ಡೇಟ್ ಇದು, ಅಂದರೆ ಕಡ್ಡಾಯವಾಗಿ ತಿಳ್ಕೊಬೇಕಾಗಿರುವಂಥ ಮಾಹಿತಿ. ಇವಾಗ SC ST ಮತ್ತು OBC ಮತ್ತು ಜನರಲ್ ಕ್ಯಾಟಗರಿ EWS ಅಂತ ಬರ್ತವೆ. ಅದರಲ್ಲಿ ತಾವುಗಳು SC ST ಗೆ ಇದು ಅನ್ವಯ ಆಗಲ್ಲ. EWS ಮತ್ತು OBC ಕ್ಯಾಟಗರಿ ಅಂದರೆ ಇವಾಗ ನಾವು OBC ಅಂತಂದರೆ 2A 2B 3B 3A ಅಂತೇಳಿ ಏನು ಕ್ಯಾಟಗರಿ ಇರುತ್ತಲ್ವ, ಅವರಿಗೆ ನಾನು ಹೇಳ್ತಾ ಇರೋದು. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ 2A 2B 3B 3A ಇದೆಲ್ಲ ನಡೆಯಿಲ್ಲ. ಸೊ ದಯವಿಟ್ಟು ತಾವು ಏನು ಮಾಡಬೇಕು, ಇದನ್ನ OBC ಸರ್ಟಿಫಿಕೇಟ್ ಅಂತ ನೀವು ಸರ್ಟಿಫಿಕೇಟ್ ಅಂತ ತೆಗಿಸಿ ಅದನ್ನ ಅಪ್ಲಿಕೇಶನ್ ಹಾಕಬೇಕು. ಜೊತೆಗೆ ಇದು ಕೇವಲ ಒಂದೇ ವರ್ಷ ವ್ಯಾಲಿಡಿಟಿ ಇರುತ್ತೆ. ಈ ಒಂದೇ ವರ್ಷ ವ್ಯಾಲಿಡಿಟಿ ಇರೋಂಥದನ್ನ ನೀವು ತೆಗಿಸಿ ಅದನ್ನೇ ಹಾಕಬೇಕು. ಅಂದರೆ ನಾಳೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ನಾವು 2A ಮೇಲೆ ಅಪ್ಲಿಕೇಶನ್ ಹಾಕಿದ್ವಿ, 2B ಮೇಲೆ ಅಪ್ಲಿಕೇಶನ್ ಹಾಕಿದ್ವಿ, 3A ಮೇಲೆ ಅಪ್ಲಿಕೇಶನ್ ಹಾಕ್ತೀವಿ, ನಮ್ಗೆ ಜನರಲ್ ಬರಲ್ಲ, ಆ ಥರದ್ದೆಲ್ಲ ಇಲ್ಲ. ಈ ಜನರಲ್ ಕ್ಯಾಟಗರಿ ಅಂದರೆ ಬೇರೆ ಇರ್ತದೆ. ಮತ್ತೆ 2A 3A 3B ಏನು ಕ್ಯಾಟಗರಿ ಇದೆಲ್ಲ ಇವರೆಲ್ಲರೂ OBC ಸರ್ಟಿಫಿಕೇಟ್ ಅಲ್ಲೇ ಬರ್ತಾರೆ. ಸೊ ತಾವು OBC ಸರ್ಟಿಫಿಕೇಟ್ ತಕ್ಕೋಬಹುದು. ಜೊತೆಗೆ ಇದು SC ST ಅವರು ಅಂದರೆ ಇದನ್ನ ಇಂಗ್ಲೀಷಲ್ಲೇ ಅವರು ತಮ್ಮ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸಿಕೊಂಡಿದ್ರೆ ಅವರಿಗೆ ತುಂಬ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ EW ಸರ್ಟಿಫಿಕೇಟ್, ಕೆಲವು ಜನ EW ಸರ್ಟಿಫಿಕೇಟನ್ನು ಒಂದೇ ವರ್ಷಕ್ಕೋಸ್ಕರನೇ ತೆಗೆದಿಟ್ಟು ಅದನ್ನೇ ಪದೇ ರೀಪ್ರಿಂಟ್ ತೆಗೆದು ಅದೇ ಡೇಟನ್ನು ಹಾಕಿರ್ತಾರೆ. ಆ ಥರ ಮಾಡಬಾರ್ದು. ಅದು ವ್ಯಾಲಿಡಿಟಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿಂದ ತಾವು ಅದನ್ನು ಗಣನೆಗೆ ತಗೊಂಡು ಅದನ್ನು ಅಪ್ಲಿಕೇಶನ್ ಹಾಕುವಾಗ ಕೊಡಬೇಕು. ಆಯಿತಾ? ದಯವಿಟ್ಟು OBC ಅಂದರೆ ಅದು ಒಂದೇ ವರ್ಷಕ್ಕೆ ವ್ಯಾಲಿಡಿಟಿ ಇರೋದು. ಅದು 2A 2B 3A 3B ಕ್ಯಾಟಗರಿ ಒಂದು ಇವರೆಲ್ಲರೂ OBC ಯಲ್ಲೇ ಬರ್ತಾರೆ. ಸೊ ದಯವಿಟ್ಟು ತಾವು RRB ಅಥವಾ GDS ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದನ್ನು ಮ್ಯಾಂಡೇಟರಿ ಆಗಿ ಇದನ್ನು ತೆಗೆಸಿಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಾಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ 99% ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ OBC ಸರ್ಟಿಫಿಕೇಟನ್ನು ತೆಗೆಸಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.